ನಮಸ್ತೆ, ನಾನು ನಿಮ್ಮ ವಿಮಲ ತೇಜಾಕ್ಷಿ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ವಿಶೇಷ ಏನು ಗೊತ್ತಾ? ಬೀಟ್ರೋಟ್ ಹಲ್ವಾ, ಅದರಲ್ಲೂ ಬೆಲ್ಲ ಹಾಕಿ ಮಾಡಿದಂತಹ ಹಲ್ವಾ. ಇದರ ವಿವರಣೆಯನ್ನು ನಾನು ಈ ವಿಡಿಯೋದ ಜೊತೆ ಸೇರಿಸಿದ್ದೇನೆ. ನನ್ನ ಮುಖ್ಯ ಉದ್ದೇಶ ಈ ಬೀಟ್ರೋಟ್ ಹಲ್ವಾ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನವನ್ನು ಹೊಂದಿದೆ ಅಂತ. ಹೌದು, ಇದು ವಿಟಮಿನ್ ಸಿ, ಫೈಬರ್ ಮತ್ತು ಕಬ್ಬಿಣಾಂಶವನ್ನು ಹೊಂದಿರುವಂತಹ ಈ ಹಲ್ವಾ ದೇಹಕ್ಕೆ ಬಹಳ ಒಳ್ಳೆಯ ಶಕ್ತಿಯನ್ನು ನೀಡ್ತದಂತೆ. ಇನ್ನು ಇದು ರಕ್ತವನ್ನು ವೃದ್ಧಿಸ್ತದೆ, ಜೊತೆಗೆ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಿ ರಕ್ತಹೀನತೆಯ ಸಮಸ್ಯೆಯನ್ನು ದೂರ ಮಾಡ್ತದೆ ನೋಡಿ. ಹೃದಯಕ್ಕೂ ಬಹಳ ಒಳ್ಳೆಯದು. ಇನ್ನು ಇದರಲ್ಲಿರುವಂತಹ ನೈಟ್ರೇಟ್ ಅಂಶವು ನಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಿ ರಕ್ತ ಸಂಚಾರವನ್ನು ಸುಗಮಗೊಳಿಸ್ತದೆ. ಜೀರ್ಣಕ್ರಿಯೆಗೂ ಬಹಳ ಉತ್ತಮ. ಇನ್ನು ನಮ್ಮ ಮೆದುಳಿನ ಚಟುವಟಿಕೆಗೂ ಕೂಡ ಇದು ಬಹಳ ಸಹಾಯವಾಗಿದೆ. ಇದರಲ್ಲಿರುವಂತಹ ಕೋಲಿನ್ ಎಂಬ ಅಂಶ ನಮ್ಮ ಮೆದುಳಿನ ಆರೋಗ್ಯವನ್ನು ಬೆಂಬಲಿಸಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದಂತೆ. ನೋಡಿ ಎಷ್ಟೆಲ್ಲ ಉಪಯೋಗಗಳು. ಈ ಉಪಯೋಗಗಳನ್ನು ನಾವು ಅರಿತುಕೊಂಡ್ರೆ ಡೈಲಿ ನಾವು ಬೀಟ್ರೋಟ್ ಹಲ್ವಾ ಮಾಡಿ ತಿನ್ನೋಣ ಅಂತ ಅನಿಸ್ತದೆ, ಅದರಲ್ಲೂ ರುಚಿಯಾಗಿ. ಈಗ ಇಲ್ಲಿಗೆ ಬರೋಣ ನೋಡಿ. 2 ಚಮಚ ತುಪ್ಪ ಹಾಕಿಕೊಳ್ತಾ ಇದ್ದೇನೆ ನಾನು. ನಿಮ್ಮ ಜೊತೆ ಮಾತಾಡ್ತಾ ನೋಡಿ ಇಲ್ಲಿ ಹಲ್ವಾ ಇಷ್ಟು ಹಂತಕ್ಕೆ ಬಂದು ನಿಂತಿದೆ ನೋಡಿ. ಈಗಾಗಲೇ ತಯಾರಿಸಿಟ್ಟಿದ್ದ ಬೆಲ್ಲದ ಪಾಕವನ್ನು ಹಾಕಬೇಕು, ಮತ್ತು ಪುನಃ 10 ನಿಮಿಷ ಬೇಯಿಸಬೇಕು. ಈ ರೀತಿ ಚೆನ್ನಾಗಿ ತಿರುವಿ ಹಾಕ್ತಾ ಬರಬೇಕು, ಆಗ ಇಲ್ಲಿ ಎಲ್ಲೂ ಗಂಟಾಗೋದಿಲ್ಲ. ನಾನಿಲ್ಲಿ ತುಪ್ಪ ಹಾಕಿಕೊಳ್ತಾ ಇದ್ದೀನಿ. ಸುಮಾರು 100 ಗ್ರಾಮ್ನಷ್ಟು ತುಪ್ಪ ಹಾಕಬೇಕು. ನಾನು ಈಗಾಗಲೇ ಮೊದಲೇ ಹಾಕಿದ್ದೇನೆ, ಅದರ ವಿಡಿಯೋ ಇಲ್ಲ ನೋಡಿ. ಈ ರೀತಿ ಚೆನ್ನಾಗಿ ಮಗಿಸ್ತಾ ಬಂದಾಗ ಎಲ್ಲ ಕಡೆ ತುಂಬ ಚೆನ್ನಾಗಿ ಬೇಯ್ತದೆ ನೋಡಿ. ಇಲ್ಲಿ ಅಂಟಿಕೊಂಡ ಹಾಗೆ ಕಾಣೋದಿಲ್ಲ ನೋಡಿ. ತುಂಬ ರುಚಿಯಾಗಿ ಬರ್ತದೆ ನೋಡಿ ಈ ಹಲ್ವಾ. ತಿಂದಷ್ಟು ಮತ್ತೆ ತಿನ್ನುವ ಅಂತ ಅನಿಸ್ತಾ ಇರ್ತದೆ. ಈಗಾಗಲೇ ತುಪ್ಪದಲ್ಲಿ ಹುರಿದಿಟ್ಟಿರುವಂತಹ ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಇವುಗಳನ್ನು ನಾನು ಇದಕ್ಕೆ ಮಿಶ್ರಣ ಮಾಡಿಕೊಳ್ತಾ ಇದ್ದೇನೆ. ಕೆಲವರು ನೆಲಗಡಲೆ ಕೂಡ ಹಾಕ್ತಾರೆ, ಅದು ಕೂಡ ತುಂಬ ರುಚಿಯಾಗಿ ಬರ್ತದೆ. ನನ್ನಲ್ಲಿ ಪಾಕ ತುಂಬಾ ಇರುವ ಕಾರಣ ನಾನು 2 ಪಾತ್ರೆಗಳಿಗೆ ತುಪ್ಪವನ್ನು ಸವರಿಟ್ಟು ಹಲ್ವಾವನ್ನು ಇದಕ್ಕೆ ನಾಜೂಕಾಗಿ ಹಾಕಿಕೊಳ್ತಾ ಇದ್ದೇನೆ. ಮತ್ತು ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ಕೊಡಬೇಕು ನೋಡಿ. ಈ ರೀತಿಯಾಗಿ 2 ಗಂಟೆಗಳ ಕಾಲ ಇಟ್ಟಿದ್ದೇನೆ. ಇದು ಗಟ್ಟಿಯಾಗಿದೆ ಈಗ ನೋಡಿ. ಈಗ ನಮಗೆ ಯಾವ ಆಕೃತಿ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಣ್ಣ ನೋಡಿ. ತುಂಬ ನೈಸರ್ಗಿಕವಾಗಿರುವಂತಹ ಈ ಆರೋಗ್ಯಕರವಾದಂತಹ ಹಲ್ವವನ್ನು ತಿಂದರೆ ನಾಲಿಗೆಗೂ ರುಚಿ, ಹೊಟ್ಟೆಗೂ ಬಹಳ ಒಳ್ಳೆಯದು. ಯಾರು ಬೇಕಾದರೂ ಇದನ್ನು ತಿನ್ಬೋದು. ನಾವು ಯಾವುದೇ ಅಡುಗೆ ಮಾಡಿದರೆ ಅದರಲ್ಲಿ ಪ್ರೀತಿ ಬೆರೆಸಿ ಮಾಡಿದರೆ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿಯೇ ಬರ್ತದೆ ಅಲ್ವಾ? ನೀವೇನು ಹೇಳ್ತೀರಿ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.